ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಸಾರಿಗೆ ನೌಕರರು ಸಮರ ಸಾರಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ನಾಳೆಯಿಂದ 4 ದಿನ ನೌಕರರ ಮುಷ್ಕರಕ್ಕೆ ಸಜ್ಜಾದ ನೌಕರರಿಗೆ ಕೆಎಸ್ಆರ್ಟಿಸಿಯಿಂದ ಬಿಗ್ ಶಾಕ್. ನಾಳೆಯಿಂದ 4 ದಿನ ಸಾರಿಗೆ ನೌಕರರಿಗೆ ರಜೆ ಕ್ಯಾನ್ಸಲ್. ಸಾರಿಗೆ ಸಂಸ್ಥೆ ಸಾರ್ವಜನಿಕ ಉಪಯುಕ್ತ ಸೇವಾ ಸಂಸ್ಥೆ. ಜನರಿಗೆ ಸಮರ್ಪಕ ಸೇವೆ ಒದಗಿಸೋದು ನಿಗಮದ ಕರ್ತವ್ಯ. ಸತ್ಯಾಗ್ರಹದಿಂದ ಕಾರ್ಯಾಚರಣೆಯಲ್ಲಿ ವ್ಯತ್ಯಯವಾಗಬಾರದು. ಅನಿವಾರ್ಯ ಸಂದರ್ಭ ಹೊರತುಪಡಿಸಿ ಯಾರಿಗೂ ರಜೆ ಇಲ್ಲ. ನೋ ವರ್ಕ್ ನೋ ಪೇ ನಿಯಮ ಜಾರಿ ಅಂತ ಕೆಎಸ್ಆರ್ಟಿಸಿ ಆದೇಶ ಹೊರಡಿಸಿದೆ. ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯಿಂದ ಹೋರಾಟ. ನೋ ವರ್ಕ್ ನೋ ಪೇ ನಿಯಮವನ್ನ ಕೆಎಸ್ಆರ್ಟಿಸಿ ಜಾರಿ ಮಾಡಿದೆ. ನಾಳೆಯಿಂದ 4 ದಿನಗಳ ಕಾಲ ಯಾರು ಲೀವ್ ತಗೊಳ್ಳೋ ಹಾಗಿಲ್ಲ. ಅನಿವಾರ್ಯ ಸಂದರ್ಭ ಹೊರತುಪಡಿಸಿ ಯಾರಿಗೂ ರಜೆ ಇಲ್ಲ. ಒಂದು ಕಡೆ ಸರ್ಕಾರದ ವಿರುದ್ಧ ನೌಕರರು ಸಮರ ಸಾರಿದ್ದಾರೆ, ಮತ್ತೊಂದು ಕಡೆ ನೌಕರರ ವಿರುದ್ಧ ಕೆಎಸ್ಆರ್ಟಿಸಿ ಸಮರ ಸಾರಿದೆ. ಸಾರಿಗೆ ಸಂಸ್ಥೆ ಸಾರ್ವಜನಿಕರ ಉಪಯುಕ್ತ ಸೇವಾ ಸಂಸ್ಥೆ. ಜನರಿಗೆ ಸಮರ್ಪಕ ಸೇವೆ ಒದಗಿಸುವುದು ನಿಗಮದ ಕರ್ತವ್ಯ. ಸತ್ಯಾಗ್ರಹದಿಂದ ಕಾರ್ಯಾಚರಣೆಯಲ್ಲಿ ವ್ಯತ್ಯಯವಾಗಬಾರದು. ಅನಿವಾರ್ಯ ಕಾರಣ ಹೊರತುಪಡಿಸಿ ಯಾರಿಗೂ ರಜೆ ಇಲ್ಲ ಅಂತ ಕೆಎಸ್ಆರ್ಟಿಸಿ ಹೇಳ್ತಾ ಇದೆ. ನೋ ವರ್ಕ್ ನೋ ಪೇ ನಿಯಮ ಜಾರಿ ಅಂತ ಕೆಎಸ್ಆರ್ಟಿಸಿ ಆದೇಶ ಹೊರಡಿಸಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ನಟರಾಜ್. ಬಹಳ ದಿನಗಳಿಂದ ಕೆಎಸ್ಆರ್ಟಿಸಿ ನೌಕರರು ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಹಲವಾರು ಬಾರಿ ಸರ್ಕಾರದ ಮೊರೆ ಹೋಗಿದ್ರು. ಈಗ ಮತ್ತೊಂದು ಸಲ ಅಖಾಡಕ್ಕೆ ಇಳಿತಾ ಇದ್ದಾರೆ. ಆದರೆ ಕೆಎಸ್ಆರ್ಟಿಸಿ ಕೂಡ ಅವರ ವಿರುದ್ಧ ಸಮರ ಸಾರ್ತಾ ಇದೆ. ಹೆಂಗಿದೆ ಇದು ಜಂಗಿ ಕುಸ್ತಿ? ಎಸ್ ಭವನ, ಕಳೆದ ಬಾರಿ ಕೂಡ ಸಾರಿಗೆ ನೌಕರರು ಸೇರಿದಂತೆ ಸಾರಿಗೆ ಜಂಟಿ ಒಂದು ನೌಕರರ ಸಂಘದಿಂದ ಇಲ್ಲಿ ಒಂದು ಪ್ರೊಟೆಸ್ಟ್ಗೆ ಕರೆಯನ್ನ ನೀಡಿದ್ರು. ಅವರು ಹಲವಾರು ಒಂದು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ರು. ಸರ್ಕಾರ ಅವರ ಬೇಡಿಕೆಗಳನ್ನ ಬೇಡಿಕೆಗಳನ್ನ ಈಗ ಈಡೇರಿಸಿಲ್ಲ ಅನ್ನೋ ಮಾತುಗಳು ಕೂಡ ನಮ್ಗೆ ಹೇಳಿ ಬರ್ತಾ ಇದೆ. ಈಗಾಗಲೇ ಅವರು ಒಂದು 10 ಹಲವಾರು ಅಂದ್ರೆ ಪೆನ್ಷನ್ ಸ್ಕೀಮ್ ಆಗಿರ್ಬೋದು, ಒಂದು ಸ್ಕೀಮ್ ಅನ್ನ ಕೇಳಿದ್ರು. ಆದ್ರೆ 38 ತಿಂಗಳ ಹಿಂಬಾಕಿ ಹಣವನ್ನ ಕೇಳಿದ್ರು. ಮತ್ತೆ 2020ರಿಂದ 24ರಿಂದ ಜನವರಿವರೆಗೆ ಏನು ಒಂದು ವೇತನ ಬೇಕಾಗಿತ್ತು ಅದನ್ನು ಕೂಡ ಅವರು ಇಲ್ಲಿ ಕೇಳೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಆದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅವರ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದನೆ ಮಾಡ್ತಿಲ್ಲ ಅನ್ನೋ ಮಾತನ್ನ ಇಲ್ಲಿ ಕೆಎಸ್ಆರ್ಟಿಸಿ ನೌಕರರು, ಬಿಎಂಟಿಸಿ ನೌಕರರು ಮತ್ತೆ ಸೇರಿದಂತೆ ಎಲ್ಲಾ ಸಂಘದ ನೌಕರರು ಕೂಡ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಸೊ ನಾಳೆ ಏನು ಒಂದು ಅಕ್ಟೋಬರ್ 15ರಿಂದ 4 ದಿನಗಳ ಕಾಲ ಇಲ್ಲಿ ಒಂದು ಫ್ರೀಡಂ ಪಾರ್ಕ್ ನಲ್ಲಿ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತೀವಿ ಅನ್ನೋ ಮಾತುಗಳನ್ನ ಕೂಡ ಹೇಳ್ತಾರೆ. ಉಪವಾಸ ಸತ್ಯಾಗ್ರಹ ಮಾಡೋದ್ರ ಮೂಲಕ ಇನ್ನಾದ್ರೂ ನಮ್ಮ ಬೇಡಿಕೆಗಳು ಈಡೇರುತ್ತಾ ಅನ್ನೋ ಮಾತುಗಳು ಕೂಡ ಅವರಲ್ಲಿ ನಮ್ಗೆ ಕೇಳಿ ಬರ್ತಾ ಇದೆ. ಆದ್ರೆ ಸರ್ಕಾರ ಇದರ ಬಗ್ಗೆ ಗಮನ ಹರಿಸುತ್ತಾ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕೇಳಿ ಬರ್ತದೆ. ಆದ್ರೆ ಇದರ ಬೆನ್ನಲ್ಲೇ ಸರ್ಕಾರ ಕೂಡ ಅವರಿಗೆ ಒಂದು ಸಾರಿಗೆ ನೌಕರರಿಗೂ ಕೂಡ ಒಂದು ಖಡಕ್ ಆದೇಶವನ್ನ ಹೊರಡಿಸಿದೆ. ಅಂದ್ರೆ ನಾಳೆಯಿಂದ ಯಾರು ರಜೆಯನ್ನ ಮಾಡ್ತಾರೆ ಅವ್ರಿಗೆ ಸರ್ಕಾರಿ ನೌಕರರಿಗೆ ರಜೆ ಕ್ಯಾನ್ಸಲ್ ಅನ್ನ ಮಾಡ್ಲಾಗತ್ತೆ. ಮತ್ತೆ ಈಗಾಗಲೇ ನಾವು ಕಾಣ್ತಾ ಹೋಗ್ಬೋದು, ಹಬ್ಬ ಹರಿದಿನಗಳು ಬರ್ತಾ ಇವೆ. ಸೊ ಇಂತಹ ಸಂದರ್ಭದಲ್ಲೂ ಕೂಡ ಇವರು ಕೆಲಸಕ್ಕೆ ಬರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಎಲ್ಲೋ ಅಂದ್ರೆ ಸರ್ಕಾರದಿಂದ ಕೂಡ ಒಂದು ಖಡಕ್ ಎಚ್ಚರಿಕೆ. ನಾಳೆಯಿಂದ ಯಾರು ಉಪವಾಸ ಸತ್ಯಾಗ್ರಹದಲ್ಲಿ ಭಾಗಿಯಾಗ್ತಾರೆ ಅವರಿಗೆ ಒಂದು ಖಡಕ್ ಎಚ್ಚರಿಕೆಯನ್ನ ನೀಡಲಾಗ್ತಾ ಇದೆ. ಭಾವನಾ, ಧನ್ಯವಾದ ನಟರಾಜ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.